ಇಲ್ಲ ಆಕ್ಚುಲಿ ಅವ್ರಿಗೆ ಬಿಯರ್ಡ್ ಶೇವ್ ಮಾಡೋದಕ್ಕೆ ಅವ್ರ ಗರ್ಲ್ ಫ್ರೆಂಡಿಗೆ ಇಷ್ಟ ಇರಲಿಲ್ಲ ಆ ಲುಕ್ಕು, ಅದಕ್ಕೋಸ್ಕರ ಸ್ವಲ್ಪ ಗರ್ಲ್ ಫ್ರೆಂಡ್ ಯಾರು ಅಂತ ಹುಡುಕ್ಬೇಕು ಇವಾಗ. ಆಮೇಲೆ ಅವ್ರಿಗೆ ಇಷ್ಟ ಇದೆಯಲ್ವಾ ಅಂತ ಕೇಳಬೇಕು. ಏನೋ ಸೀಕ್ರೆಟ್ ಬಿಟ್ಕೊಡ್ತಾ ಇದಾರೆ ಇವರು, ಆಗ್ಲೇ ಕಲ್ಲು ಹಾಕ್ತಿದ್ದಾರೆ. ಏನ್ ಸೀಕ್ರೆಟ್ ಇಡೀ ಕರ್ನಾಟಕಕ್ಕೆ ಗೊತ್ತಲ್ಲ. ಹೌದಾ? ಓಕೆ. ಅಲ್ಲ ನಾವು ಬಂದಿರೋದು ಅಧಿಪತ್ರ. ಅಂದ್ರೆ ಯಾವ ಮನೆ ಸೀಕ್ರೆಟ್ ಹೇಳ್ತಿದ್ದೀರಾ? ಯಾವ ಮನೆ ಆದ್ರೂ ಅಂದ್ರೆ ಫ್ರೆಂಡ್ಸ್ ತುಂಬಾ ಜನ ಇದಾರೆ, ಅವ್ರು ಹೇಳೋಂಗೆ ಗರ್ಲ್ ಫ್ರೆಂಡ್ ಯಾರು ಇಲ್ಲ. ನೀವು ಗರ್ಲ್ ಫ್ರೆಂಡ್ ಆಗದಿರೋ ತರ ಮಾಡ್ತೀರಾ ಅಂತ ಫ್ಯೂಚರ್ ಅಲ್ಲಿ ಯಾರು? ಅಯ್ಯೋ ಇಲ್ಲ ಇಲ್ಲ, ಹಾಗಾದ್ರೆ ರೂಪೇಶ್ ಅವ್ರಿಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ಎಷ್ಟ್ ಜನ ಬೇಕಾದ್ರೂ ಅಪ್ಲಿಕೇಶನ್ ಫಸ್ಟ್ ಅರ್ಧ ಸತ್ಯ. ಯಾರಿಗೂ ಬೇಜಾರ್ ಮಾಡಬಾರ್ದಂತ ನೋಡಿ ಬಿಯರ್ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಆಗ್ಲೇ. ಎಲ್ಲ ಹುಡುಗಿರ್ಗೆ ಇಷ್ಟ ಆಗತ್ತೆ ಅಂತ. ಹೌದೌದು, ಅಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಬೇಸಿಕ್ಲಿ. ನೀವು ಸ್ಮಾರ್ಟ್ ಅಂತ ಗೊತ್ತು ಬಿಡಿ ರೂಪೇಶ್ ಅವರೇ. ಜೀವನ ಬದುಕಬೇಕು. ಜಾನ್ವಿ ಅವ್ರೆ, ಅಂದ್ರೆ ಈಗ ನಿಮ್ಮ ಪಾತ್ರಕ್ಕೆ ಅಂದ್ರೆ ಪರಕಾಯ ಪ್ರವೇಶ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪಾತ್ರ ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ತೆರೆ ಮೇಲೆ ಬರಬೇಕಂದ್ರೆ ಕಷ್ಟ ಸಾಧ್ಯ. ಅದಕ್ಕೆ ಹೇಗೆ ವರ್ಕೌಟ್ ಮಾಡಿದ್ರಿ? ನನ್ನ ಬೃಹತಿ ಪಾತ್ರ ಈಗ ನನಗೆ ತುಂಬ ಸ್ಕ್ರೀನ್ ಸ್ಪೇಸ್ ಇಲ್ಲ ಸಿನಿಮಾದಲ್ಲಿ. ನಾನು ಸ್ವಲ್ಪ ಅದೊಂದು ಚಿಕ್ಕ ಪಾತ್ರ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗೋದಿಲ್ಲ. ಹೀರೋಯಿನ್ ಅಂತ ಅಂದಾಗ ಜನರಿಗೊಂದು ಏನು ಇಮ್ಯಾಜಿನೇಷನ್, ಹೀರೋಯಿನ್ ತುಂಬ ಗ್ಲಾಮರ್ ಇರುತ್ತೆ, ಹೀರೋ ಜೊತೆಗೆ ತುಂಬ ಅಂದರೆ ಸೀನ್ಸೋ ಅಥವಾ ರೊಮ್ಯಾಂಟಿಕ್ ಸೀನೋ ಆ ಥರದ್ದು ಒಂದು ಇಮ್ಯಾಜಿನೇಷನ್ ಇರುತ್ತೆ. ಬಟ್ ಇಲ್ಲಿ ನಂದು ಬೃಹತಿ ಒಂದು ಸಣ್ಣ ಪಾತ್ರ ಅಂತಲೇ ಹೇಳ್ಬೋದು, ಹೀರೋಯಿನ್ ಅನ್ನೋದಕ್ಕಿಂತ. ಓಕೆ, ಒಂದು ಪಾತ್ರ ಅಂದಾಗ ಖಂಡಿತ ಪ್ರಿಪೇರ್ ಆಗಬೇಕು. ಲುಕ್ ವೈಸು ನಾನು ಆ ಪಾತ್ರಕ್ಕೆ ಸೂಟ್ ಆಗಬೇಕು. ಇದರಲ್ಲಿರೋದು ಸೀದಾ ಸಾದಾ ಒಂದು ಜರ್ನಲಿಸ್ಟ್ ಆಗಿ ನಾನು ಕಾಣಿಸ್ಕೊಳ್ಬೇಕು. ಅದು ಬಿಟ್ಟರೆ ಮಂಗಳೂರು ಸ್ಲ್ಯಾಂಗ್ ಇತ್ತು, ಯಾಕಂದರೆ ಇದು ಎಂಟೈರ್ ಮೂವಿ ಮಂಗಳೂರು ಸುತ್ತಮುತ್ತ ನಡೆದಿರೋ ಕಥೆನೇ ಆಯ್ಕೆ ಮಾಡಿಕೊಂಡು ಶೂಟ್ ಮಾಡ್ತಿದ್ದರಿಂದ ಮಂಗಳೂರು ಸ್ಲ್ಯಾಂಗು ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಅಂತೂ ಇದ್ದೇ ಇತ್ತು. ನಮಗೆ ನಾನು ಸಾರಿಗೆ ಹೇಳಿಬಿಟ್ಟಿದ್ದೆ, ಇದೆಲ್ಲ ನನಗೆ ಫಸ್ಟೇ ಏನಾದರೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ಅಟ್ಲೀಸ್ಟ್ ನಂದೊಂದು ಇಮ್ಯಾಜಿನೇಷನ್ ನಾನೇನೋ ಅಂದ್ಕೊಂಡಿರ್ತೀನಿ, ಆಮೇಲೆ ಅದನ್ನು ನೀವು ಕರೆಕ್ಟ್ ಮಾಡಿ ಅಂತ. ಆ ಥರದ್ದಿತ್ತು. ಸಣ್ಣ ಪುಟ್ಟ ಕರೆಕ್ಷನ್ಸ್ನ ಇಲ್ಲಿಗ ರೂಪೇಶ್ ಶೆಟ್ಟಿ ಅವರು ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ, ಮತ್ತು ಅವರು ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ, ಒಳ್ಳೆ ಆರ್ಟಿಸ್ಟ್ ಅಂತ ಜನಕ್ಕೆ ಹತ್ತಿರ ಆಗಿದ್ದಾರೆ. ಅದೇ ಥರ ನಮ್ಮ ಸಿನಿಮಾದಲ್ಲಿ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ದೀಪಕ್ ರಾಯ್ ಅವರಿದ್ದಾರೆ, ರಘು ಪಾಂಡೇಶ್ವರ್ ಅವರಿದ್ದಾರೆ, ಹೀಗೆ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದರು. ಸೊ ಅವ್ರ ಹತ್ರನೂ ಅಂದರೆ ಎಲ್ಲರ ಹತ್ರ ನನಗೆ ಸೀನ್ ಸಿಗ್ತಾ ಇರಲಿಲ್ಲ. ರೂಪೇಶ್ ಅವರು, ಪ್ರಕಾಶ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ, ಸೊ ಆ ಸ್ಲ್ಯಾಂಗ್ ಈ ಥರ ಮಾತಾಡಿ ನ್ಯಾಚುರಲ್ ಆಗಿ ಬರುತ್ತೆ. ಅಥವಾ ನಮಗೆ ನ್ಯೂಸಲ್ಲಿ ಹಿಂಗೆ ಮಾಡಿ ಕುತ್ತಿಗೆ ಎಲ್ಲ ಶೇಕ್ ಆಗ್ತಿತ್ತು, ಕುತ್ತಿಗೆ ಅಲ್ಲಾಡಿಸ್ಬಿಡಿ ಜಾಸ್ತಿ ಅಂತ ಇವ್ರು ಹೇಳೋರು. ಸೊ ಸ್ವಲ್ಪ ಮೈನ್ಯೂಟ್ ಕರೆಕ್ಷನ್ಸ್ ಮಾಡಿದ್ದಾರೆ. ಬಟ್ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವೇನು ಮಾಡಿದ್ದೀವಿ ಅದಾದ್ಮೇಲೂ ಕೂಡ ಕರೆಕ್ಷನ್ಸ್ ತಗೊಳ್ಳೋದು ಇರುತ್ತೆ. ತುಂಬಾ ಕಷ್ಟ ಆಯ್ತು, ಅದೊಂದು ಸ್ಲ್ಯಾಂಗ್ ತುಂಬಾ ಕಷ್ಟ ಅಂತ ಹೇಳ್ತಿದ್ರಿ. ಯಾವ್ದಾದ್ರು ಒಂದು ಡೈಲಾಗ್? ಸೀನ್ ಇರೋದೇ ತುಂಬಾ ಕಮ್ಮಿ, ಅದ್ರ ಯಾವ ಸೀನ್ ಕಷ್ಟ ಅಂತ ಏನಿಲ್ಲ, ಎಲ್ಲವೂ ಅದೇ ಥರ ಹೋಯ್ತು. ಸ್ವಲ್ಪ ಒಂದು ಎಮೋಷನ್ ಇರೋ ಸೀನ್ ಇತ್ತು, ಅದು ಓಕೆ ನಾನು ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಅದು ಬಿಟ್ಟರೆ ಭಾಷೆ ಮೇಲೇ ಸ್ವಲ್ಪ ನಾನು ವರ್ಕ್ ಮಾಡಬೇಕಿತ್ತು. ಕಷ್ಟ ಅನ್ನೋ ಥರ ಏನಿಲ್ಲ, ಎಲ್ಲ ಮಾಮೂಲಿ ಜರ್ನಲಿಸ್ಟ್ ಅಂದರೆ ಮಾತಾಡೋದು, ಹೋಗಿ ಸ್ಟಿಂಗ್ ಆಪ್ರೇಷನ್ ಮಾಡೋದು, TV9 ಸ್ಟಿಂಗ್ ಆಪ್ರೇಷನಲ್ಲಿ ಇರ್ತಿದ್ದಕ್ಕೆ, ಹಾಗೆ ನಾನು ನಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಅನ್ಯಾಯಗಳನ್ನ ತಡೆಯೋದು, ಹಾಗೆ ಹೋಗ್ತಾ ಇದ್ದೆ. ಡೈಲಾಗ್ ಅಂತಂದರೆ ಚಿಕ್ಕದು ಹೇಳ್ತೀನಿ ಅಷ್ಟೇ. ನಾನು ಹೀಗೆ ಒಂದು ಸೀನಲ್ಲಿ ಏನೋ ಅನ್ಯಾಯನ ತಡೆಯೋದಕ್ಕೆ ಅಂತ ಹೋಗ್ತೀನಿ, ಅದನ್ನು ಕ್ಯಾಪ್ಚರ್ ಕೂಡ ಮಾಡುತ್ತೆ ನಮ್ಮ ಕ್ಯಾಮ್ರಾ. ಆವಾಗ ಅವರಿಗೆ ಇದೆಂತ ಮಿಂಚು ಬಂದಂಗೆ ಆಯಿತು ಅಂತ ಹೇಳ್ತಾರೆ ಅವರು. ಆವಾಗ ನಾನು ಅವ್ರಿಗೆ ಇದು ಮಿಂಚಲ್ಲ ಪಾಂಡು, ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿದ್ದು ಅಂತ ಹೇಳ್ತೀನಿ. ಹಾಗೆ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಇದಾಗ್ತಾ ಹೋಗುತ್ತೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ನಾನು ಈ ಐಡಿಯಾ ಮಾಡಿದ್ದು ಅಂತೆಲ್ಲ ಹೇಳ್ತೀನಿ. ಓಕೆ, ಇನ್ನು ರೂಪೇಶ್ ಶೆಟ್ಟಿ ಅವರೇ, ನಿಮ್ಮ ಬಗ್ಗೆ ಮಾತನಾಡೋದು ಅಂದರೆ ಈಗಾಗಲೇ ನೀವು ನಟರಾಗಿ ನಿರ್ದೇಶಕರಾಗಿ ನೀವು ಏನಂತ ಪ್ರೂವ್ ಮಾಡ್ಕೊಂಡಿದ್ರಿ. ಅಂದರೆ ಈ ಸಿನಿಮಾದಲ್ಲಿ ಅಂದರೆ ಪ್ರಮುಖವಾಗಿ ಒಂದು ಹುಲಿ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿದ್ರಿ. ಟ್ರೇಲರಲ್ಲಿ ಆಗಿರ್ಬೋದು, ಟೀಸರಲ್ಲಿ ಆಗಿರ್ಬೋದು, ಎಲ್ರಿಗೂ ಯಾವುದಪ್ಪ ಆ ಹುಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಬಿಟ್ಟಿದೆ. ಸೊ ಹೆಣ್ಣು ಹುಲಿ ಬೇರೆ ಜೊತೆನಲ್ಲಿ ಕರ್ಕೊಂಡ್ಬಂದಿದ್ದೀವಿ, ಯಾವ್ದು ಆ ಹುಲಿ? ಆ ಸೀಕ್ರೆಟ್ ಬಿಟ್ಕೊಡ್ಬೋದಾ? ಅದೇ ಈಗ ಸಿನಿಮಾ ನೋಡಕ್ ಬಂದವರು ಇಡೀ ಸಿನಿಮಾ ನೋಡಿದ್ಮೇಲೆ ಸುಮ್ಮನೆ ಹುಲಿ ಅಂತ, ಹುಲಿನೇ ಇಲ್ಲ ಸಿನಿಮಾದಲ್ಲಿ ಅಂತ ಹೇಳಬೇಡಿ. ಹುಲಿ ಅನ್ನೋದು ಸಿಂಬಾಲಿಕ್ ಆಗಿ ಹೇಳೋವಂಥದ್ದು. ಅಂದರೆ ಒಂದು ಊರಿಗೆ ತೊಂದರೆ ಕೊಡುವಂಥ ಹುಲಿ ಇದೆ. ಸೊ ಆ ಹುಲಿಯಿಂದ ಏನು ತೊಂದರೆ ಆಗ್ತಾ ಇದೆ, ಆ ಹುಲಿನ ಹಿಡಿಯೋರು ಯಾರು, ಹುಲಿನ ಹಿಡಿಯೋಕೆ ಹೋದವರೇ ಹುಲಿ ಆಗ್ತಾರಾ, ಇಲ್ಲ ಯಾರು ನಿಜವಾದ ಹುಲಿ? ಸೊ ಈ ಎಲ್ಲ ವಿಚಾರಗಳನ್ನು ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಹಂಗಂತ ಹುಲಿ ಎಲ್ಲಿದೆ ಅಂತ ಹುಡುಕಿದ್ರೆ ಹುಲಿ ಸಿಗಲ್ಲ. ಸೊ ಅದು ಸಿಂಬಾಲಿಕ್ ಆಗಿ ಹೇಳೋವಂಥದ್ದು. ಆದರೆ ಇಡೀ ಸಿನಿಮಾ ಇರೋವಂಥದ್ದು ಇದ್ರ ಸುತ್ತ. ಅಂದರೆ ಏನು ಟ್ರೇಲರಲ್ಲಿ ನಾವು ಹೇಳಿದ್ದೀವಿ ಆ ವಿಚಾರಗಳನ್ನು ಇನ್ನೂ ಎನ್ಲಾರ್ಜ್ ಒರಿಜಿನಲ್ಲಿ ನೀವು ಸಿನಿಮಾದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಒಂದು ಒಳ್ಳೆ ಕಥೆ ಇದೆ. ಆ ಹುಲಿ ತುಂಬ ಜನ ಕೇಳ್ತಾರೆ ಹುಲಿ ಏನದು, ಯಾರದು, ಹೆಂಗದು, ಯಾವಾಗದು ಅಂತ. ಬಟ್ ಅದು ಇಡೀ ಸಿನಿಮಾವನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಥ್ರೆಡ್ ಹುಲಿ ಅನ್ನೋವಂಥದ್ದು, ಅಥವಾ ಹುಲಿ ಅಂತ ನಾವೇನು ಸಿಂಬಾಲಿಕ್ಲಿ ಹೇಳಿದ್ದೀವಿ ಆ ಒಂದು ವಿಷಯ.
News.